ನನಗೂ ಸಹಿತ ಕೂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯತ್ರಯರ ಪಾದಾರವಿಂದಗಳಿಗೆ ಹಣೆಮಣೆದು ಯಾವತ್ತೂ ಈ ವೇದಿಕೆಯ ಈ ಸಮಿತಿಯ ಅಧ್ಯಕ್ಷರೇ ಹಾಗೂ ನೆರೆದಿರ್ತಕ್ಕಂಥ ಸಜ್ಜನ ಸಮಾಜ ಬಂಧುಗಳೇ, ಮಾತಾ ಭಗಿನಿಯರೇ, ಎಲ್ಲರ ಅಂತರಾತ್ಮಗಳಿಗೆ ಸೋಮಶೇಖರನ ಶರಣು ಶರಣಾರ್ಥಿಗಳು. ಬಹುಶಃ ಸಂಜೆ ಆಗ್ಯದ, ದಯವಿಟ್ಟು ಎಲ್ಲರೂ ಕಾರ್ಯಕ್ರಮ ಮುಗಿಸಿ ಊರಿಗೆ ಹೋಗಬೇಕು ಅನ್ನುವಂಥ ವಿಚಾರದೊಳಗಿರ್ತಕ್ಕಂಥವ್ರು. ಹಾಗಾಗಲಾರದೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೇಳಲಿಕ್ಕಾಗಿ ಕೂಡಬೇಕು ಹೊರತಾಗಿ ದೌಡ ಕುಂತು ಎದ್ದು ಹೋಗಿ ಹಣಮಪ್ಪನ ಗುಡಿಯಾಗ ಕುಂತು ಎದ್ದು ಹೋಗ್ಬಿಡ್ತೀವಲ್ಲ, ಹಂಗಲ್ಲ. ಹಿಂಗ ಒಂದು ಗ್ರಾಮ, ಆ ಗ್ರಾಮದೊಳಗೆ ಬೆರಳಿಕೆ ಎಷ್ಟು ಮನೆಗಳು, ಎಲ್ಲರ ಮನೆಗಳ ಮುಂದೆ ಒಂದು ಸಣ್ಣ ಸಣ್ಣದ ಹೋಮ ಕುಂಡ, ಪ್ರತಿನಿತ್ಯವೂ ಸಹಿತ ಹೋಮ ಹವನಾದಿಗಳನ್ನು ಮಾಡ್ತಾ ಬಂದಂಥ ಆದಾಯದಲ್ಲೇ ಉಪಜೀವನವನ್ನು ಮಾಡ್ತಕ್ಕಂಥ ಚಿಕ್ಕದಾದಂಥ ಚೊಕ್ಕದಾದಂಥ ಒಂದು ಸಣ್ಣ ಹಳ್ಳಿ. ಒಂದು ದಿವಸ ಒಂದು ಮನೆ ಹೆಣ್ಣು ಮಗಳು ಹಾಕೊಂಡಿರ್ತಕ್ಕಂಥ ತಾಂಬೂಲವನ್ನು ಎಲ್ಲಿ ಉಗುಳಬೇಕು ಅಂತ ಗೊತ್ತಾಗಲಿಲ್ಲ. ಅಪರಾತ್ರಿ ತಾಳ ಕತ್ತಲಿ ಕದ ತೆಗಿತಾಳ, ಎಡಕ್ಕ ಬಲಕ್ಕ ನೋಡ್ತಾಳ, ಯಾರ ಸುಳಿವೂ ಇಲ್ಲ. ಅಲ್ಲೇ ಮುಂದೆ ಕಾಣ್ತಕ್ಕಂಥ ಹೋಮ ಕುಂಡದೊಳಗೆ ಹೋಗಿ ಉಗುಳಿ ವಾಪಸ್ ಹೋಗಿ ಮಲ್ಕೊಳ್ತಾಳ. ಮರು ದಿವಸ ಉದಯ ಆಯ್ತು, ಎಲ್ಲ ಸ್ವಚ್ಛತಾ ಕಾರ್ಯಕ್ರಮದೊಳಗೆ ತೊಡಗಿರತಕ್ಕಂಥ ಹೊತ್ತು ಆ ಹೆಣ್ಣು ಮಗಳು ಆ ಹೋಮ ಕುಂಡದೊಳಗೆ ಕೈ ಹಾಕ್ತ, ಏನೋ ಗಟ್ಟಿ ಪದಾರ್ಥ ಸಿಗುತ್ತದೆ. ಗಂಡನಿಗೆ ಬಂದು ತೋರಿಸ್ತಾ ಇದ್ದಾಳೆ, ನೋಡ್ರಿ ನನಗೆ ಒಂದು ಏನೋ ಸಿಕ್ಕದ, ಗಟ್ಟಿ ಐತಿ ಪದಾರ್ಥ, ಗೊತ್ತಾಗುವಲ್ಲ ನನಗೆ. ಉಫ್ ಉಫ್ ಊದುತ್ತಾನ ಗಂಡ. ಆ ಪದಾರ್ಥದ ಮೇಲೆ ಬೂದಿ ಹತ್ತದಲ್ಲ, ಊದಿದ ತಕ್ಷಣವೇ ಫಳ 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 ಮಿಂಚುತ್ತಾ ಇದೆ. ದಯವಿಟ್ಟು ಯಾರಿಗೆ ಹೇಳಬೇಡ, ಹುಚ್ಚಿ ಬಂಗಾರದ ಗಟ್ಟಿ ಐತಿದು. ಬಂಗಾರದ ಗಟ್ಟಿ ಐತಿ, ನೀನೇನು ಮಾಡಿದಿ? ಇಲ್ಲ, ನಾ ಹಿಂಗ ಮಾಡಿದೆ. ಇವತ್ತು ಹಂಗ ಮಾಡು. ಬಲ ಗಂಡ ಮಗನ, ಏನು ಆಶ್ಚರ್ಯ, ಮರು ದಿವಸ ಎಷ್ಟು ಉಗುಳಿದ್ಲು ಅಷ್ಟು ಬಂಗಾರದ ಗಟ್ಟಿ ಸಿಕ್ತು. ದಿನ ಇದೇ ಕೆಲಸ, ದುಡಿದ ಮರೆತು ಬಿಟ್ರು. ಏನು ರಸಬಾಳಿ ತುಪ್ಪದೊಳಗ ಕೈ ತೊಳೆಯುವುದು, ಪಟ ಪೀತಾಂಬರಗಳನ್ನು ಉಟ್ಕೊಂಡು ಮೆರೆಯುವುದು, ಹಂಸ ತೂಲಿಕಾ ತಲುಪದೊಳಗ ಮಲ್ಕೊಳ್ಳುವುದು. ಬಾ 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 ರಾಜ ವೈಭೋಗ. ಹಳ್ಳಿ ತಪ್ಪು ತಿಳ್ಕೋಬೇಡ್ರಿ ಹೆಣ್ಮಕ್ಳು, ಬಾಯಿ ನಿಲ್ಲುವುದಿಲ್ಲ. ಅಯ್ಯ ನಾನು ಹಿಂಗ ಮಾಡೀನಿ, ನೀನು ಹಿಂಗ ಮಾಡು, ಯಾರಿಗೂ ಹೇಳಬೇಡ ಮತ್ತ. ಕೋಡಿ ಯಾರಿಗೂ ಹೇಳಬೇಡ ಮತ್ತ. ಯಾರಿಗೂ ಹೇಳಬೇಡ ಅನ್ನೋಕ್ಕೆ ಇಡೀ ಊರಿಗೆ ಹಬ್ಬಿಬಿಡು. ಏನು ಒಂದು ವರ್ಷದೊಳಗನ ಇಡೀ ಊರು ಹಳ್ಳಿಗೆ ಪೂರ್ತಿ ಬಂಗಾರದ ಹೆಂಚು ಹಾಕ್ಸುವಷ್ಟು ಸಿರಿ ಸುಪ್ಪತ್ತಿಗೆ. ತಗೊಳ್ರಪ್ಪ ಸುದ್ದಿ. ದಗದ ಬಗಿಸಿನ ಮರೆತು ಬಿಟ್ಟಾರ, ರಸಬಾಳೆ ತುಪ್ಪದೊಳಗೆ ಎಲ್ಲರೂ ಕೈ ತೊಳೆಯಾಕತ್ತಾರ. ಏನು ಸುಖದ ಸುಪ್ಪತ್ತಿಗೆ. ಬಾ 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 ಬಾ. ಆದ್ರೆ ಒಂದು ಮನಿ ಅನ್ನಕ್ಕೆ ಹೋಗಬಾರದು, ಅದ ಜೋಪಡಿಯೊಳಗೆ ಇರ್ತಾರ ಅವರು. ನುಚ್ಚು ಮಜ್ಜಿಗೆನ ತಿಂತಿರ್ತಾರ ಅವರು, ಹರಕಲು ಮುರುಕಲು ಹಾಕೊಂಡು ಅಡ್ಡಾಡ್ತಿರ್ತಾರ. ಆದ್ರೆ ಆ ಮನಿ ಹೆಣ್ಣು ಮಗಳಿಗೆ ಏನು ಅನಿಸಿರಬಹುದು?
ಗಂಡಗ ಪೀಡಿಸ್ತಾಳಕಿ. ಏನ್ರಿ ಉಗುಳಿ ಬಿಟ್ರೆ ಸಾಕು, ಏನಾಗೋದದ? ನಾವು ಅವರಂಗ ಇರ್ಬೇಕಲ್ಲ. ಏನ್ರಿ ಇದು ಭಿಕಾರಿ ಜೀವನ? ಛೇ 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 ಛೇ. ನನಗಂತೂ ಈ ಭಿಕಾರಿ ಜೀವನ ಸಾಕಾಗಿ ಹೋಗ್ಬಿಟ್ಟ. ನೋಡ್ರಿ, ಈ ಹಳ್ಳಿಯೊಳಗೆ ಇರಬೇಕು ಅಂತಂದ್ರ ಅವ್ರು ಹೆಂಗ ಜೀವನ ಮಾಡಾಕತ್ತಾರೋ ಹಂಗ ಜೀವನ ಮಾಡ್ಬೇಕು ನಾವು. ಇಲ್ಲ ಅಂತಂದ್ರೆ ನಾವು ಈ ಊರಾಗ ಇರಾಕ ನಾಲಾಯಕದೀವಿ. ಹೌದು, ನಾಲಾಯಕದೀವಿ. ಹುಚ್ಚಿ ತಪ್ಪು ಅಂತ ಗೊತ್ತಿದ್ದ ಮ್ಯಾಲೂ ಸಹಿತ ತಪ್ಪು ಮಾಡುವುದಂದ್ರೆ ಮಹಾ ದೊಡ್ಡ ತಪ್ಪು. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಕೈಗೊಳ್ಳದೇ ಇರ್ತಕ್ಕಂಥ ದೊಡ್ಡ ಅನ್ಯಾಯ ಇಡೀ ಜಗತ್ತಿನೊಳಗೆ ಯಾವುದೂ ಇಲ್ಲ ಬಂಧುಗಳೇ. ಆಯ್ತು, ಹಂಗಾದ್ರೆ ಊರು ಬಿಟ್ಟು ಹೋಗೋಣ ನಡಿ. ಹಂಗಾದ್ರೆ ಗಂಟು ಮುಟ್ಟಿ ಕಟ್, ಮಕ್ಕಳು ಮರಿ ಕಟ್ಕೋ ನಡಿ. ನಾಳೆ ಉದಯ ಆಗೋದ್ರೊಳಗಾಗಿ ಈ ಊರು ಬಿಟ್ಟು ಹೋಗ್ಬಿಡೋಣ. ಕಾಲ ಸಮೀಪ ಬಂದೇ ಬಿಡ್ತು. ಪಾಂಟ್ ಬಿಟ್ರು ನಸುಗ್ನೆ 4-5 ಗಂಟೆ ಆಗಿರ್ಬೋದು. ಊರು ಬಿಟ್ಟು ಹೋಗ್ತಾರ. ಒಂದು 4-5 ಕಿಲೋಮೀಟರ್ ಹೋದ ತಕ್ಷಣ ಒಂದು ದೊಡ್ಡ ಗುಡ್ಡ ಬರ್ತದ. ಆ ಗುಡ್ಡದ ಮೇಲೆ ನಿಂತು ನಮ್ಮ ಹಳ್ಳಿ ಹೆಂಗದ ಈಗ ನೋಡೋನು ಸಹಜವಾಗಿ ಅನಿಸೋದು ಖರೆ. ಸಿಂಹಾವಲೋಕನ ಅಂತಾರ, ತಿರುಗಿ ನೋಡುದು. ಏನು ಆಶ್ಚರ್ಯ, ಎಂಥ ಪರಮಾಶ್ಚರ್ಯ, ಎಂಥ ಮಿರಾಕಲ್. ಇಡೀ ಹಳ್ಳಿ ಧಗ 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 ಹೊತ್ತಿ ಉರಿತಾ ಇರತಕ್ಕಂಥ ದೃಶ್ಯವನ್ನ ಗಂಡ ಹೆಂಡತಿ ನೋಡ್ತಾರೆ. ಹೆಂಡತಿ ಕೇಳೇ ಬಿಡ್ತಾಳ, ಏನ್ರಿ ಇದ್ರ ತಾತ್ಪರ್ಯ ಏನು ಗೊತ್ತಾಗ್ಲಿಲ್ಲ ನನಗ. ನಾವು ಸತ್ಯ ಧರ್ಮ ಪರಾಯಣರಾಗಿ ಇದ್ದ ಕಾರಣಕ್ಕಾಗಿ, ನೀತಿ ನಿಷ್ಠುರರಾಗಿ ಇದ್ದ ಕಾರಣಕ್ಕಾಗಿ ಅವರೆಲ್ಲರೂ ಸಹಿತ ಸುಖ ವೈಭೋಗದೊಳಗೆ ತುಂಬಿ ತುಳುಕಾಡ್ತಾ ಇದ್ರು. ರಸಬಾಳಿ ತುಪ್ಪದೊಳಗೆ ಕೈ ತೊಳಿತಾ ಇದ್ರು. ಪಟ್ಟು ಪೀತಾಂಬರಗಳನ್ನು ಉಟ್ಕೊಂಡು ಮೆರಿತಾ ಇದ್ರು. ಪುರದ ಪುಣ್ಯವೆಲ್ಲ ಪುರುಷ ರೂಪಿಂದ ಹೋಗುತ್ತಿದೆ ಅಂದಾಗ ಊರು ಹೊತ್ತಿ ಉರಿಲಾರ್ದ ಇನ್ನೇನಾಗಲಿಕ್ಕೆ ಸಾಧ್ಯ ಹೇಳ ನನ್ನ ಹೆಂಡತಿ. ಊರಿನ ಮೌಲ್ಯ ಎಲ್ಲಿತ್ತು ಅಂತಂದ್ರೆ ಆ ಜೋಪಡಿಯೊಳಗೆ ಇತ್ತು. ಊರಿನ ಗುಣ ಸಂಪತ್ತೆಲ್ಲ ಎಲ್ಲಿತ್ತು ಅಂತಂದ್ರೆ ಆ ಇಬ್ಬರಲ್ಲಿ ಇತ್ತು. ಭಾರತ ಅಂದ್ರೇ ಮೌಲ್ಯ ಅಂದ್ರೇ ಭಾರತ. ಮೌಲ್ಯಕ್ಕೆ ಅನವರ್ಥಕವಾಗಿರ್ತಕ್ಕಂಥ ಶಬ್ದ ಹಿಂದುತ್ವ. ಹಿಂದುತ್ವ ಹಿಂದುತ್ವ ನೆನಪಿಟ್ಕೋಬೇಕೆಲ್ಲರೂ ಸಹಿತ. ಇಡೀ ಜಗತ್ತು ಏನು ಭಾರತವನ್ನು ಗುರುತಿಸಿದೆಯೋ ಅವು ಎಲ್ಲ ಅಂಶಗಳು ಸಹಿತ ಭಾರತಕ್ಕೆ ಸಂಬಂಧಪಟ್ಟಿದ್ದು. ಅವು ಎಲ್ಲವೂ ಸಹಿತ ಹಿಂದುತ್ವಕ್ಕೆ ಸಂಬಂಧಪಟ್ಟಿದ್ದು. ಭಾರತ ಅಂದ್ರೇ ಯೋಗ, ಭಾರತ ಅಂದ್ರೇ ಆಯುರ್ವೇದ, ಭಾರತ ಅಂದ್ರೇ ನೀತಿಶಾಸ್ತ್ರ, ಭಾರತ ಅಂದ್ರೇ ಉಡುಗೆ ತೊಡುಗೆ, ಭಾರತ ಅಂದ್ರೇ ನಾಟ್ಯಮಯವಾಗಿರ್ತಕ್ಕಂಥ ನಟರಾಜ, ಭಾರತ ಅಂದ್ರೇ ಬೇವಿನ ಎಲೆ, ಭಾರತ ಅಂದ್ರೇ ಆಯುರ್ವೇದ ಶಾಸ್ತ್ರದಲ್ಲಿ ತೋರಿರುವ ಪ್ರಕಾರ ಜೀವನ ಪದ್ಧತಿ. ಜೀವನ ಎದಕ್ಕೆ ನಡೆಸಬೇಕು, ಹ್ಯಾಂಗ ನಡೆಸಬೇಕು ಅಂತಕ್ಕಂಥ ಅಂಶವನ್ನು ಹೇಳಿಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹಿತ ಹಿಂದುತ್ವ ಹಿಂದುತ್ವ ಹಿಂದುತ್ವ. ಕೆಲವೊಬ್ಬರಿಗೆ ಹಿಂದುತ್ವ ಅಂದ ತಕ್ಷಣ ಹಾವಿನ ಹೆಡೆಯ ಮೇಲೆ ಅಡಿಯಿಟ್ಟಷ್ಟು ಭೀತಿ. ಅಬ್ಬ, ಹಿಂದೂ ಅಂದ್ರೆ ಅಶ್ಲೀಲ, ಹಿಂದೂ ಅಂದ್ರೆ ಕೋಮುವಾದಿ, ಹಿಂದೂ ಅಂದ್ರೆ ಜಾತೀಯವಾದಿ. ತಪ್ಪು ನಮ್ಮಪ್ಪ, ತಪ್ಪದು. ಎಲ್ಲರೂ ನಮ್ಮವರು, ಅಣದವರು ನಮ್ಮವರೇ, ಅಂದವರು ನಮ್ಮವರೇ ಅನ್ನತಕ್ಕಂಥ ವಿಚಾರವನ್ನ ಯಾರು ಹೊಂದಿದಾನೋ ಅವ ಎಲ್ಲ ಹಿಂದೂಗಳೇ ಅವರು.
ಆಯಂ ನಿಜ ಪರೋ ವೇತಿ ಗಣನಾಂ ಲಘುಚೇತಸಾಂ ಉದಾರ ಚರಿತಾನಂತೋ ವಸುದೈವ ಕುಟುಂಬಕಂ. ಸಣ್ಣ ಸಣ್ಣ ಬುದ್ಧಿಯವ್ರಿಗೆ ಹೇಳ್ತೀವಿ ನಾವು, ಏನ ಇವ ಬೇಡ ಅವ ಹಂಗ ಇವ ಹಿಂಗ. ಹಿಂದೂ ಹಂಗಿಲ್ಲ, ಎಲ್ಲರೂ ನಮ್ಮವರು, ವಸುದೈವ ಕುಟುಂಬಕನ್ನುವಂತ ವಿಚಾರವನ್ನು ಹೊಂದಿರತಕ್ಕಂಥವನು ಯಾರು ಆತ ಹಿಂದೂ. ನೆನಪಿಟ್ಟುಕೋಬೇಕು ಬಂಧುಗಳೇ, ಇದನ್ನು ಮಾತ್ರವಾಗಿ. ಈ ಭೂಮಿ ನನ್ನ ತಾಯಿ, ನಾವೆಲ್ಲರೂ ಈಕೆಯ ಮಕ್ಕಳು. ಮಾತೃಭೂಮಿಯ ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥವನು ಯಾವನು ಅವ ಹಿಂದೂ. ನೆನಪಿಟ್ಟುಕೋಬೇಕು ಬಂಧುಗಳೇ. ಈ ತತ್ವ ಸಿದ್ಧಾಂತವನ್ನ ಅಪಾರ್ಥವಾಗಿ ಮಾಡಿಕೊಂಡ ಕಾರಣಕ್ಕಾಗಿ ಇಡೀ ಜಗತ್ತಿನೊಳಗೆ ನಾನಾ ಥರದ ಅಲ್ಲೋಲ ಕಲ್ಲೋಲಗಳು ಉಂಟಾಗ್ತವೆ ಬಂಧುಗಳೇ. ಯಾಕೆ? ಈ ಭೂಮಿ ಬಗ್ಗೆ ಶ್ರದ್ಧೆನೇ ಇಲ್ಲ. ಇದು ಕೇವಲ ಭೂಮಿ ಮಾತ್ರ ಅಂತ ತಿಳ್ಕೊಂಡವರು ಪರಿಯೇ ಬೇರೆ. ಇದನ್ನು ಮಾತೃಭೂಮಿ ಅನ್ನುವಂಥ ರೀತಿಯೊಳಗೆ ತಿಳ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವರ ರೀತಿ ನೀತಿಗಳೇ ಬೇರೆ. ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ ಎದ್ದೊಂದ ಗಳಿಗೆ ನೆನದೇನ. ಆಕೆಗೇನು PhD ಮಾಡ್ಕೊಳ್ತಾಳ ನೇಕೆ? ಹಳ್ಳಿಯಾಗಿರೋ ಹೆಣ್ಣು ಮಗಳು ಓದ್ತಾಳ್ರಿ, ಕಲಿತಾಳ, ಬರಿತಾಳ. ಆದ್ರೂ ಸಹಿತ ಈ ಹಾಡನ್ನು ಹಾಡ್ತಕ್ಕಂಥ ಯಾರು ಅಂತಂದ್ರೆ ಸಾಮಾನ್ಯ ಹಳ್ಳಿಯ ಹೆಣ್ಣು ಮಗಳು, ಏನೂ ಕಲಿತಿಲ್ಲ, ಅನ್ಪಡ್. ಕಬಡ್ಡಿ 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 ಆಟ ಆಡಬೇಕಾದಂತ ಹೊತ್ತಿನೊಳಗೂ ಸಹಿತ ನಡುವಿನ ಲೈನನ್ನು ಮುಟ್ಟಿ ತಾಯಿ ನನಗೆ ಜಯ ತಂದು ಕೊಡು ಅನ್ನುವಂಥ ವಾಕ್ಯವನ್ನು ಹೊರಣ್ಮಣದೊಳಗೆ ಹೃದ್ಗತಗೊಳಿಸ್ಕೊಂಡು ಶತ್ರು ಸಣ್ಣವನ ಇರಲಿ ದೊಡ್ಡವನ ಇರಲಿ ನಾನು ಹುಟ್ಟಿರುವುದ ಗೆಲ್ಲುವುದಕ್ಕಾಗಿ ಅನ್ನುವಂಥ ವಿಜಿಗೀಷು ಪ್ರವೃತ್ತಿಯಿಂದ ಶತ್ರುವಿನ ಮೇಲೆ ಪ್ರತ್ಯಾಘಾತವನ್ನು ಮಾಡ್ತಕ್ಕಂಥವನೇ ಅವನು ಆತ ಹಿಂದೂ. ನೆನಪಿಟ್ಟುಕೊಳ್ಳ್ರಿ. ದೇವರು ಎಲ್ಲ ಕಡೆಯಲ್ಲೂ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ ಅಪ್ಪ, ನನ್ನಲ್ಲೂ ಇದ್ದಾನೆ. ಹಾಗಾದರೆ ತೋರಿಸುವೆಯಾ? ಈ ಕಂಬದಲ್ಲಿ ಎಲ್ಲರ ಕಡೆನೂ ಇದಾನು ದೇವರು. ಯಪ್ಪ, ನೋಡುವ ಕಣ್ಣಿರಬೇಕು ನಮ್ಮಪ್ಪ. ಅಪ್ಪಗ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾನೆ ಪ್ರಹ್ಲಾದ. ಹಾಗಾದರೆ ತೋರಿಸಿಯೇ ಬಿಡು. ಕಡುಕೋಪದಿಂಕಳನು ಕಡುವನೆ ಪಿಡಿದು ನಿನ್ನೊಡೆಯನೆಲ್ಲಿಹನೆಂದು ಕಂಬವನು ಜಡಿಯೇ ದೃಢ ಭಕುತಿಯಂ ಶಿಶುವು ಬಿಡದ ನಿನ್ನನು ಭಜಿಸೆ. ಅಪ್ಪನಿಗೂ ಸಹಿತ ದೇವರನ್ನ ತೋರಿಸಿರ್ತಕ್ಕಂಥ ಭೂಮಿ ಯಾವುದಾದ್ರೂ ಇದ್ರೆ ಅದು ಭಾರತ, 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 ಭಾರತ. ರಾಮಾಚಾರಿಗಳೇ, ಬಾಳೆಹಣ್ಣು ತಿಂದ್ರೆ ಮುಸುಗ್ ಹಾಕೊಂಡು ತಿಂದ್ಬಿಟ್ರಿ ಬಾಳೆಹಣ್ಣೆ. ಏಕಾದಶಿ ಕೊಟ್ಟಿದ್ರು ಮತ್ತೆ. ಭೀಮಾಚಾರ್ಯ, ನೀವೆಲ್ಲಿ ತಿಂದು ಬಂದ್ರಿ? ಅಲ್ಲಿ ಬಾವಿ ಕಟ್ಟಿಗೆ ಹೋಯ್ದಿನ್ರಿ, ತಿಂದು ಬಂದಿನ್ರಿ. ಕನಕ, ಎಲ್ಲಿಯೋ ಕನಕ, ನೀ ಎಲ್ಲಿ ತಿಂದು ಬಂದೀವ ಬಾಳೆಹಣ್ಣು? ಈಗ ಬುದ್ಧಿ, ಬಾಳೆಹಣ್ಣು ತಿನ್ನಲಿಲ್ಲ ನಾನು. ಯಾಕೋ ಕನಕ ತಿನ್ನಲಿಲ್ಲ? ಬುದ್ಧಿ ನೀವ ಹೇಳಿದ್ರಲ್ಲ, ಯಾರೂ ಇಲ್ಲದೆ ಇರ್ತಕ್ಕಂಥ ಸ್ಥಳದೊಳಗೆ ಹೋಗಿ ತಿಂದು ಬರಬೇಕು ಮಗನೇ. ನಾನು ಎಲ್ಲಿ ನೋಡ್ತೀನೋ ಅಲ್ಲೇ ತತ್ವಾಭಿಮಾನಿಗಳಾಗಿರ್ತಕ್ಕಂಥ ಪೂಜ್ಯರು, ಹಿರಿಯರು ಎಲ್ಲರೂ ಸಹಿತ ನನ್ನನ್ನು ನೋಡ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಸಹಿತ ದೇವಾನು ದೇವತೆಗಳು ನನ್ನ ನಿಂತು ನೋಡ್ತಾ ಇದ್ದಾರೆ. ನಾ ಎಲ್ಲಿ ತಿಂದು ಬರಲಿ?
ಯಾರೂ ಇರದೇ ಇರ್ತಕ್ಕಂಥ ಸ್ಥಳ ಏನಾದರೂ ಇದ್ರೆ ನೀವು ತೋರಿಸ್ಕೊಡ್ರಿ ಬುದ್ಧಿ, ನಾನು ತಿಂದು ಬರ್ತೀನಿ ಅಂದ್ರೆ ಅದರ ಅರ್ಥ ದೇವರ ಸರ್ವಾಂತರ್ಯಾಮಿ ಅಂತಕ್ಕಂಥ ವಿಚಾರವನ್ನು ತೋರಿಸಿಕೊಟ್ಟ ಸಂಸ್ಕೃತಿ ಯಾವುದಾದ್ರೂ ಇದ್ರೆ ಅದು ಹಿಂದೂ ಸಂಸ್ಕೃತಿ. ಹಿಂದೂ ಸಂಸ್ಕೃತಿ ಹಿಂದೂ ಸಂಸ್ಕೃತಿ. ಹೊರಗಡೆ ದೇಶದೊಳಗೆಲ್ಲ ನೋಡಿವಿ ನಾವು, ಹೆಣ್ಣು ಅಂತಂದ್ರೆ ಅದು ಭೋಗದ ವಾಸನೆ. ಆದರೆ ನಾವು ಕಂಡು ಕೊಟ್ಟಿರ್ತಕ್ಕಂಥ ವಿಚಾರ ಏನು? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಯತ್ರ ಇತ್ರಾಸ್ತು ನ ಪೂಜ್ಯಂತೆ ಸಲ್ವಾತ್ ತಥಾ ಫಲಕ್ರಿಯಾ. ಸ್ವಾಮಿ ವಿವೇಕಾನಂದರಿಗೆ ಪ್ರಶ್ನೆ ಏನ್ರಿ, ನಿಮ್ಮ ದೇಶದೊಳಗ ಪುರುಷ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೆಣ್ಣಿಗೆ ಕೊಟ್ಟಿಲ್ಲ ಅಂತಲ್ಲ? ಹೌದು, ಕೊಟ್ಟಿಲ್ಲ ನಾವು. ಏನ್ರಿ ಅಷ್ಟೊಂದು ಒಪ್ಕೊಂಡ್ಬಿಟ್ರಿಲ್ಲ? ಕೊಟ್ಟಿಲ್ಲ ನಾವು ಅಂತಲ್ಲ, ಪುರುಷನಕ್ಕಿಂತಲೂ ಸಹಿತ ಮೇಲ್ಪಂಕ್ತಿಯಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿವಿ ಅಂತ ಹೇಳ್ತಾರ ಅವರು. ಭಾರತ ಅಂದ್ರೇನೆ ಮಾತೃ ಸ್ವರೂಪಿಯಾಗಿರ್ತಕ್ಕಂಥ ಅಂಶ. ಇಡೀ ಜಗತ್ತು ಏನೇನು ಕಣ್ಣು ಬಿಟ್ಟರೊಳಗೆ ನೋಡ್ತಾ ಇದೆಯೋ ಆ ಎಲ್ಲ ಅಂಶಗಳು ಸಹಿತ ಹಿಂದುತ್ವದಲ್ಲಿದೆ. ನಾವು ನೋಡ್ತಕ್ಕಂಥ ತಾಯಿ ಸ್ವರೂಪಿಯಾಗಿರ್ತಕ್ಕಂಥ ಹೆಣ್ಣನ್ನ ಕಾಣ್ತಕ್ಕಂಥ ವಿಚಾರ ಹೊಂದಿರತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಅದು ಹಿಂದೂ ಸಂಸ್ಕೃತಿ. ಹಿಂದೂ ಸಂಸ್ಕೃತಿ ಈ ಹಿಂದುತ್ವ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜದ ಸಂರಕ್ಷಣೆಗಾಗಿ ಅತಿ ದೊಡ್ಡ ಮಹಾನ್ ಸಾಮ್ರಾಜ್ಯವೇ ಆಗಿ ಹೋಯಿತು. ದಯವಿಟ್ಟು ಆ ಸಾಮ್ರಾಜ್ಯದ ನೆಲದೊಳಗೆ ನಾವಿದ್ದೀವಿ. ಸಾಯಣಾಚಾರ್ಯರು, ಮಾಧವಾಚಾರ್ಯರು ನಿಂತು ನೋಡ್ತಾ ಇದ್ದಾರೆ. ಯವನರ ಪ್ರತ್ಯಾಘಾತ ತಾಳಿ ಆಗ್ತಾ ಇದೆ. ಇವರು ವೇದಗಳಿಗೆ ಭಾಷ್ಯವನ್ನು ಬರ್ಕೊಂಡು ಕೊಡೋದು, ಮಹಾಭಾರತ ಗೀತೋಪದೇಶಗಳಿಗೆ ಭಾಷ್ಯವನ್ನು ಬರ್ಕೊಂಡು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಸಾಯಣಾಚಾರ್ಯರು ಆ ಅಣ್ಣನಾಗಿರ್ತಕ್ಕಂಥ ಮಾಧವಾಚಾರ್ಯನ ಕೇಳಿ ತಿಳ್ಕೊಳ್ತಾ ಇದ್ದಾರೆ. ಏನಂತ? 7 ಸಾಯಣ ಕಟ್ಟು ಗ್ರಂಥವ, ನಡೀನ ಕಟ್ಟಿಬಿಡಿನ, ಇವೆಲ್ಲ ಕಟ್ಟಿ ಇಟ್ಬಿಡಿ. ನೋಡಲ್ಲ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜಕ್ಕೆ ಪ್ರತ್ಯಾಘಾತ ಉಂಟಾಗ್ತಾ ಇದೆ, ಅಧಪತನ ಕಾಣ್ತಾ ಇದೆ, ಮಾನಿನಿಯರ ಮಾನಹರಣ ಆಗ್ತಾ ಇದೆ, ಮಠಮಾನ್ಯಗಳೆಲ್ಲವೂ ಸಹಿತ ನೆಲಕಚ್ಚಿ ಹೋಗ್ತಾ ಇವೆ. ಹಿಂದೂ ಧರ್ಮದ ಪುನರ್ ಪ್ರತಿಷ್ಠಾಪನೆ ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ನಡೀನ ಅವರ ಒಂದು ಆಶ್ರಯದ ಮೇರೆಗೆ, ಅವರ ಒಂದು ದಿವ್ಯ ಪ್ರೇರಣೆಯ ಆ ಒಂದು ನಿಟ್ಟಿನೊಳಗೆ ಮಹಾನ್ ಹಿಂದೂ ಸಾಮ್ರಾಜ್ಯ, ಅದೇ ವಿಜಯನಗರ ಸಾಮ್ರಾಜ್ಯಕ್ಕೆ ನಾಂದಿ ಆಯಿತು ಬಂದಿದೆ. ಸತತ 300 ವರ್ಷಗಳ ಕಾಲ ದಕ್ಷಿಣಾಂಚಲದೊಳಗೆ ದೀನರು, ದರಿದ್ರರು, ಕೃಪಣರು, ರೋಗಿಷ್ಠ ಹತ್ತಿರತಕ್ಕಂಥ ಈ ಒಂದು ಹಿಂದೂ ಸಮಾಜಕ್ಕೆ ಕಾಯಕಲ್ಪವನ್ನು ಕೊಡುವಂಥ ಕೆಲಸವನ್ನು ಯಾರಾದರೂ ಮಾಡಿದ್ರೆ ಅದು ಕೃಷ್ಣದೇವರಾಯ. ಅಂಥ ಒಂದು ನೇತೃತ್ವದೊಳಗೆ 300 ವರ್ಷಗಳ ಕಾಲ ಹಿಂದೂ ಧರ್ಮದ ಇಡೀ ವಿಶ್ವ ಪತಾಕೆಯನ್ನಾಗಿ ಮಾಡಿರ್ತಕ್ಕಂಥ ವಿಚಾರ ಯಾವುದಾದ್ರೂ ಇದ್ರೆ ಅದು ವಿಜಯನಗರ ಸಾಮ್ರಾಜ್ಯದ ಇತಿಹಾಸ. ಜಗತ್ತಿಗೆ ಜಗದ್ಗುರು ಅಣಿಸಿಕೊಂಡ ಭೂಮಿ ಇದು, ರಾಮಕೃಷ್ಣ ಇಲ್ಲಿ ಅವತಾರ ತಾಳಿ ಹೋಗ್ಯಾರಿ. ಸ್ನೇಹ ತುಂಬಿದ ಆಚರಣೆ, ಸಂಪದ್ಭರಿತ ದೇಶ ನಮದು, ಮುತ್ತು ರತ್ನ ಬಾಜಾರದಾಗ ಮಾರುತ್ತಿದ್ದರ್ರಿ, ಮುತ್ತು ರತ್ನ ಬಾಜಾರದಾಗ ಮಾರುತ್ತಿದ್ದರ್ರಿ. ಅಂಥ ವೈಭವೋಪ ಸಾಮ್ರಾಜ್ಯ 300 ವರ್ಷಗಳ ಕಾಲ ತನ್ನ ಅಧಿಪತ್ಯವನ್ನು ಸ್ಥಾಪನೆಗೈತು ಭರತಖಂಡದಲ್ಲಿ. ಇದೇ ಮಹಾನ್ ಸಾಮ್ರಾಜ್ಯದ ಪ್ರೇರಣೆಯನ್ನು ಪಡೆದಿರತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಜನನ ಆಗತ್ತೆ. ಯಾತಕ್ಕಾಗಿ? ಅದೇ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜದ ಸಂರಕ್ಷಣೆಗಾಗಿ. ತ್ರೈ ಸಮುದ್ರ ತೋಯ ಪೀತವಾಹನ, ಗೋ ಬ್ರಾಹ್ಮಣ ಪರಿಪಾಲಕ, ಎಷ್ಟೊಂದು ಬಿರುದಾವಳಿಗಳು. ಅಂಥ ಒಂದು ಮಹಾನ್ ಸಾಮ್ರಾಜ್ಯವನ್ನು ಸಹಿತ ಕಟ್ಟಿರ್ತಕ್ಕಂಥದ್ದು ವಿಚಾರ ಯಾವುದಾದ್ರೂ ಸಿದ್ಧಾಂತ ಇದ್ರೆ
ಇದೇ ಹಿಂದುತ್ವದ ಸಿದ್ಧಾಂತ. ಆದರೆ ಈ ಹಿಂದುತ್ವ ಹಿಂದೂ ಸಮಾಜಕ್ಕೆ ಈ ಎಲ್ಲ ಕಂಟಕಗಳು ಸಹಿತ ಸಾಕಷ್ಟು ಒಡ್ಡಿಕೊಂಡು ನಿಂತು ಬಿಟ್ಟಿವೆ. ಎಂಥ ಸಮಸ್ಯೆಗಳು, ಎಂಥ ಬೀಭತ್ಸವಾಗಿರ್ತಕ್ಕಂಥ ಈ ಒಂದು ಹಿಂದೂ ಸಮಾಜಕ್ಕೆ ಅಂಟು ಜಾಡ್ಯವಾಗಿ ನಿಂತಿರ್ತಕ್ಕಂಥ ಒಂದು ಕಳಂಕಗಳು. ಸವಾಲುಗಳು ಸಾವಿರವಿರಬಹುದು, ಸವಾಲುಗಳು ಸಾವಿರ, ಸಂಘಟನೆಯೊಂದೇ ಉತ್ತರ. ಸವಾಲುಗಳು ಸಾವಿರ, ಸಂಘಟನೆಯೊಂದೇ ಉತ್ತರ. ಬಂಧುಗಳೇ, ಸಂಕಷ್ಟಗಳು ಯಾವುವು ಅದನ್ನು ವಿಚಾರ ಮಾಡಬೇಕು. ಲವ್ ಜಿಹಾದ್ ನೆನಪಿಟ್ಟುಕೊಳ್ಳಿ. ನಮ್ಮಯ ಹಕ್ಕಿಯನ್ನು ನಮ್ಮ ಮನೆಯಲ್ಲಿ ಬಚ್ಚಿಟ್ಟುಕೊಳ್ಳಿ ಬಂಧುಗಳೇ. ಇದಕ್ಕೆ ನಮ್ಮ ಮಾತೆಯರ ಪಾತ್ರ ಅತ್ಯಂತ ಹಿರಿದಾಗಿರ್ತಕ್ಕಂಥದ್ದು. ಇದು ಏಕೆ, ಇದು ಹೇಗೆ ಅಂತಕ್ಕಂಥ ವಿಚಾರವನ್ನ ಮನೆ ಹೆಣ್ಣು ಮಕ್ಕಳಿಗೆ ಮೊದಲು ಕಲಿಸಬೇಕು. ಆ ಒಂದು ವಿಚಾರದ ಪರಿಪಾಠ ಮನೆ ಹೆಣ್ಣು ಮಕ್ಕಳಿಗೆ ಸಂಸ್ಕಾರದ ಕೊರತೆ ಆಗ್ತಾ ಇದೆ. ಆತಕ್ಕಾಗಿ ಈ ಒಂದು ರಾದ್ಧಾಂತ. ನಮ್ಮ ಮನೆ ಹೆಣ್ಣು ಮಕ್ಕಳು ಕದ್ದುಕೊಂಡು ಓಡಿ ಹೋಗ್ತಾ ಇದ್ದಾರೆ, ಹಾರಿಸ್ಕೊಂಡು ಓಡಿ ಹೋಗ್ತಾ ಇದ್ದಾರೆ. ಯಾತಕ್ಕಾಗಿ? ವಿಚಾರ ಗೊತ್ತಾಗದೇ ಇರತಕ್ಕಂಥ ಕಾರಣಕ್ಕಾಗಿ. ಮತಾಂತರ ಕೈ ಕಟ್ಟಿ ಕುಳಿತರೆ ಗಂಡಾಂತರ. ಬಂಧುಗಳೇ, ಏನೋ ನಡೀತದೆ ಸಮಾಜದೊಳಗೆ, ಏನೋ ಆಗ ಹೋಗ್ತದೆ, ಏನೋ ಅರ್ಥವಿಲ್ಲ. ಮನೆಯೊಳಗಿರ್ತಕ್ಕಂಥ ನಾಯಿ ಬೆಕ್ಕು ಎಲ್ಲದಕ್ಕೂ ಸಹಿತ ಅವಕಾಶ ಕೊಡ್ತೀವಿ. ನಮ್ಮದೇ ಆಗಿರ್ತಕ್ಕಂಥ ಸಮಾಜ ಬಾಂಧವರಿಗೆ ನಮ್ಮ ಮನೆಯಲ್ಲಿ ಪ್ರವೇಶವಿಲ್ಲ. ಯಾತಕ್ಕಾಗಿ? ಅಂಟು ಜಾಡ್ಯ, ಅಸ್ಪೃಶ್ಯತೆ, ಜನಸಂಖ್ಯಾ ಅಸಂತುಲನ, ಯಾರ್ಯಾರಿಗೋ ಏನೇನೋ ನಿಯಮಗಳನ್ನು ಮಾಡಿಬಿಡೋದು. ಜನಸಂಖ್ಯಾ ಸ್ಫೋಟ ಅಂತ ಎಸ್ಸೆ ಬರೆದದ್ದು ಯಾರಿಂದ ಆಗಕತ್ತೈತಿಯೋ ತಮ್ಮ ನೆನಪಿಟ್ಟುಕೋ. ಕುಟುಂಬ ಯೋಜನೆ ಎಲ್ಲರಿಗೂ ಅನ್ವಯ ಆಗಬೇಕು. ಸಮಾನ ಕಾನೂನು ಸಂಹಿತೆ ಎಲ್ಲರಿಗೂ ಬರಬೇಕು. ಈ ಎಲ್ಲಾ ಕುಹಕಗಳು, ಎಲ್ಲ ಸಮಸ್ಯೆಗಳು ಇದ್ದಾಗ್ಯೂ ಸಹಿತ ಹಿಂದೂ ಸಮಾಜವಾಗಿ ನಿಂತಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅನೇಕ ಸಂಘಟನೆಗಳು ಸಹಿತ ಕೆಲಸ ಮಾಡ್ತಾ ಇವೆ. ಸಮಾಜ ಸಮರ್ಪಿತವಾಗಿರ್ತಕ್ಕಂಥ ವಿಚಾರ ಇಟ್ಟುಕೊಂಡು ಸತತ 100 ವರ್ಷಗಳ ಕಾಲ ಅವ್ಯಾಹತವಾಗಿ ಸಮಾಜಕ್ಕಾಗಿಯೇ ಬದುಕಬೇಕು ಅನ್ನುವಂಥ ಧ್ಯೇಯತನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ತಯಾರು ಮಾಡತಕ್ಕಂಥ ಸಂಘಟನೆ ಯಾವುದಾದ್ರೂ ಇದ್ರೆ ಅದು RSS, ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್. ನಿಸ್ವಾರ್ಥ ಸೇವೆಗೆ ಸದಾ ಸನ್ನದ್ಧವಾಗಿರತಕ್ಕಂಥ ಸಂಘಟನೆ. ಅಂಥ ಸಂಘಟನೆ ಸವಾಲುಗಳು ಸಾವಿರವಿರಬಹುದು, ಅದಕ್ಕೆ ತಕ್ಕ ಉತ್ತರವಾಗಿರ್ತಕ್ಕಂಥ ಉತ್ತರ ಒಂದೇ, ಸಂಘಟನೆಯೊಂದೇ. ಸವಾಲುಗಳು ಸಾವಿರ, ಸಂಘಟನೆಯೊಂದೇ ಉತ್ತರ. ಇಂಥ ಒಂದು 100 ಸಂಭ್ರಮದಲ್ಲಿ ನಾವಿದ್ದೇವೆ. ಶತಾಬ್ದಿಯ ಶುಭ ಪರ್ವದೊಳಗೆ ನಾವಿದ್ದೇವೆ. ಆ ಕಾರಣಕ್ಕಾಗಿ ನಿಮ್ಮ ಧ್ಯೇಯೋದ್ದೇಶವೇನು? ಕೆಲವೊಬ್ರು ಪತ್ರಿಕೋದ್ಯಮದವರು ಕೇಳೇ ಬಿಟ್ರು ಪೂಜನೀಯ ಸರಸಂಘ ಚಾಲಕರಿಗೆ, ಏನು ನಿಮ್ದು ಹಕ್ಕಿಕತ್? ನಿಮ್ದು ಹಕ್ಕಿಕತ್ ಏನಿಲ್ಲ. RSS ಈ ವರ್ಷದ ಏನು ಅಜೆಂಡಾ ಇಲ್ಲ, ಏನೊಂದು ಇಲ್ಲ. ಮನಗಳಿಗೆ ಹಿಂದುತ್ವವನ್ನ ತಿಳಿಸುವುದು ಒಂದೇ ನಮ್ಮ ಅಜೆಂಡಾ, ಅದಷ್ಟೇ.
5 ಕಾರಣೀಭೂತವಾಗಿರ್ತಕ್ಕಂಥ ಅಂಶಗಳು ಬಂಧುಗಳೇ ನೆನಪಿಟ್ಟುಕೊಳ್ಳಬೇಕು ಎಲ್ಲರೂ ಸಹಿತ. ಹೃನ್ಮಣದೊಳಗೆ ಹೃದ್ಗತ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ 5 ಅಂಶಗಳು. ಪಂಚ ಪರಿವರ್ತನೆ 5 ಅಂಶಗಳು, ಅವು ಪಂಚ ಪರಿವರ್ತನೆಯ ಅಂಶಗಳು. ಮೊದಲನೆಯದಾಗಿರ್ತಕ್ಕಂಥದ್ದೇ ನಾವೆಲ್ಲರೂ ಸಹಿತ ಈ ಬಳಸ್ತಾ ಇರತಕ್ಕಂಥ ಪರಿಸರ. ಪರಿಸರದ ಭಾಗ ನಾನು, ಉಲ್ಟಾ ಅಲ್ಲ. ಪರಿಸರದ ಭಾಗ ನಾನು, ಅದನ್ನು ಅರಿತುಕೊಂಡು ನಡೆಯೋ ತಮ್ಮ. ಅದಕ್ಕೆ ಶಾಸ್ತ್ರದೊಳಗೆ ಹೇಳೇ ಬಿಟ್ರು, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಪುಂಜೀತ ಮಾಗ್ರದ ಕಸ್ಸಸ್ವಿಧನಂ. ಏ ತಮ್ಮ, ಇದೆಲ್ಲವೂ ಸಹಿತ ಈಶ್ವರನ ಅಂಶ. ನಿನಗೆ ಎಷ್ಟು ಬೇಕೋ ಅಷ್ಟನ್ನೇ ಉಪಯೋಗ ಮಾಡಿಕೊಳ್ತಕ್ಕಂಥದ್ದು. ಗಿಡಗಳನ್ನು ಕಡಿಯೋದು ನಿನ್ನ ಹಕ್ಕಿಲ್ಲ, ಗಿಡಗಳನ್ನು ಬೆಳೆಸುವುದು ನಿನ್ನ ಹಕ್ಕು. ನೀರನ್ನು ಬಳಸಬಹುದು, ನೀರನ್ನು ಯಾವುದಕ್ಕೆ ಎಷ್ಟು ಬಳಸಬೇಕು, ಯಾವಾಗ ಬಳಸಬೇಕು ಅಷ್ಟನ್ನೇ ಬಳಸು. ಖಬರ್ದಾರ್, ನೆಟ್ಟಗಿರಲಿ ಜೀವನ. 3ನೇ ಅಂಶ, ಅದರಲ್ಲಿಯೇ ಪ್ಲಾಸ್ಟಿಕ್ ಮುಕ್ತವಾಗಿರ್ತಕ್ಕಂಥ ಜನಜೀವನ ನನ್ನದಾಗಬೇಕು. ಯಾಕಂದ್ರೆ ಮೊದಲು ನಾನು ಪಾಲಿಸ್ಬೇಕಲ್ಲ ಅದನ್ನು, ಆಮೇಲೆ ಮನಿ, ಆಮೇಲೆ ಸಮಾಜ. 3 ಅಂಶ ಅದರಲ್ಲಿ. ಮೊದಲನೇದು ಗಿಡಗಳನ್ನು ಉಳಿಸಬೇಕು, ಬೆಳೆಸಬೇಕು. ನೀರನ್ನು ಮಿತವಾಗಿ ಬಳಸಬೇಕು. ಪ್ಲಾಸ್ಟಿಕ್ ಮುಕ್ತವಾಗಿರ್ತಕ್ಕಂಥ ಜೀವನ ನಮ್ಮದಾಗಬೇಕು. ಇದು 1ನೇ ಅಂಶ. ಪರಿಸರ ಪರಿಸರ ಪರಿಸರ. ಕೆಲವೊಬ್ರು ವಾಕ್ಯವನ್ನು ಬಳಸ್ತಾರ, ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಪರಿಸರ ಸಂರಕ್ಷಣೆ. ಪರಿಸರ ಸಂರಕ್ಷಣೆ ಅನ್ನಕ ನಿನಗೆಲ್ಲಿ ಹಕ್ಕೈತು? ದೊಡ್ಡ ಪರಿಸರ ಸಂರಕ್ಷಣೆ ಮಾಡವಂತೆ. ಪರಿಸರ ಸಂರಕ್ಷಣೆ ಅಂತಕ್ಕಂಥ ಶಬ್ದವೇ ತಪ್ಪು ನನ್ನ ಅಭಿಪ್ರಾಯದೊಳಗೆ. ಅದ್ರ ಪಾಡಿಗೆ ಅದನ್ನು ಬಿಟ್ಟು ಬಿಡು. ಸಂರಕ್ಷಣೆ ಮಾಡಕ ನೀವ ನಿನ್ನಿಂದಲೇ ಧೋಕ ಆಗಿದ್ದು ಪರಿಸರ. 2ನೆಯ ಅಂಶ ಸ್ವದೇಶಿ ಜೀವನ. ಅಲ್ಲಿಯೆಲ್ಲೋ ವಿದೇಶಿ ಜೀವನದೊಳಗೆ ಕೋಟು ಶೂಟು ಪ್ಯಾಂಟು ಹಾಕ್ಕೊಂಡು ಮದುವೆ ಮಾಡಿಕೊಂಡ್ರೆ ಇಲ್ಲಿಯೂ ಸಹಿತ ಟಿಪ್ ಟಾಪ್ ಆಗಿ ಹಿಂಗೆ ನಿಲ್ಲಬೇಕು ಅಲ್ರಿ. ಹುಲಿ ಬಣ್ಣಕ್ಕೆ ನರಿ ಮೈ ಸುಟ್ಕೊಂತ. ಕಾಲ, ದೇಶ, ಪರಿಸ್ಥಿತಿ, ವ್ಯಕ್ತಿಗನುಗುಣವಾಗಿ ನಾವು ಹೇಗೆ ಜೀವನ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಅದನ್ನು ಪಾಲಿಸುವ ಮೊದಲ ತಮ್ಮ. ಸ್ವದೇಶಿ ಜೀವನ ಶೈಲಿ ಅಂತಂದ್ರೇನೆ ಸರಳ ಜೀವನ ಶೈಲಿ. 3ನೇ ಅಂಶ ಅದು ನಾಗರಿಕ ಶಿಷ್ಟಾಚಾರ. ಸಮಾಜದೊಳಗೆ ಸರ್ಕಾರ ಮಾಡಿರ್ತಕ್ಕಂಥ ಸಾಕಷ್ಟು ನಿಯಮಗಳಿವೆ. ಆಡಳಿತಕ್ಕಾಗಿ ನಮ್ಮ ಸುವ್ಯವಸ್ಥಿತ ರೀತಿಯ ಜೀವನಕ್ಕಾಗಿ ಮಾಡಿರ್ತಕ್ಕಂಥ ನಿಯಮಾವಳಿಗಳನ್ನು ನಾವು ಪಾಲಿಸಬೇಕು. ನಮ್ಮ ಹಕ್ಕುಗಳು, ನಮ್ಮ ಕರ್ತವ್ಯಗಳು ನಾವು ಪಾಲಿಸಲೇಬೇಕು. ಜನಗಣ ಮನ ಅಲ್ಲಿ ನಡೆದಿರ್ತದ, ಇವ ಏನೋ ಮಾಡ್ಕೊಂತ ಅಡ್ಡಾಡ್ತಿರ್ತಾನ, ತಪ್ಪಲ್ವಾ? ಕೆಲವೊಂದು ರೀಲ್ಸ್ ಬಂದಿದ್ದು, ಅಲ್ಲಿ ಶಾಲೆಯೊಳಗೆ ಜನಗಣ ಮನ ಹತ್ತಿದ್ರಿ, ಅಲ್ಲಿರ್ತಕ್ಕಂಥ ಆಕಳ ಗೋಮಾತೆ ಸ್ತಬ್ಧವಾಗಿ ನಿಂತಿದ್ದ ಚಿತ್ರವೊಂದು ಬಂದಿತ್ತು. ಅದಕ್ಕಿಂತಲೂ ಸಹಿತ ಕೀಳಾಗಿರ್ತಕ್ಕಂಥ ಮನುಷ್ಯತ್ವ ನಮ್ದಾಗಿರ್ತದೆ. ಹಾದಿಯೊಳಗೆ ಹೊಂಟಿರ್ತೀವಿ, ಎಲ್ಲಿ ಬೇಕಲ್ಲೋ ಉಗುಳ್ತೀವಿ. ಬಸ್ನ್ಯಾಗ ಕುಂತಿರ್ತೀವಿ, ಗಾಡಿ ಹೊಂಟಿರ್ತದ, ಹಂಗ ಉಗುಳ್ತೀವಿ. ಅಂದ್ರೆ ಯಾವುದನ್ನ ಮಾಡಬೇಕು ಅಂತ ಹೇಳಿರ್ತಾರೋ ಅದನ್ನು ಮಾಡಲ್ಲ ನಾವು. ಯಾವುದನ್ನ ಮಾಡಬೇಡ್ರಿ ಅಂತ ಹೇಳಿರ್ತಾರೋ ಮುದ್ದಾಮ ಅದನ್ನೇ ಮಾಡು. ಈ ಥರ ಸಾಮಾಜಿಕ ಶಿಷ್ಟಾಚಾರಗಳನ್ನು ಮೊದಲು ನಾವು ಪಾಲಿಸಬೇಕು, ನಮ್ಮ ಮನೆಯಲ್ಲಿ ಜಾರಿಗೆ ತರಬೇಕು, ಆಮೇಲೆ ಸಮಾಜದೊಳಗೆ ತರುವಂಥ ಕೆಲಸವನ್ನು ಮಾಡಬೇಕು. 4ನೇ ಅಂಶ ಸಮರಸತೆ.
ಸಾಮರಸ್ಯ. ಮನೆಗೆ ಯಾರೋ ಬರ್ತಾರೆ, ಬಂದ ತಕ್ಷಣವೇ ಹೋ ಬನ್ನಿ 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 ಕೇಳೋದಿಲ್ಲ. ಯಾರ ಪೈಕಿ? ಮೊದಲ ಪ್ರಶ್ನೆ ಯಾರ ಪೈಕಿ? ಎರಡನೇ ಪ್ರಶ್ನೆ ಅದರೊಳಗ ಮತ್ತದರಾಗ ಅಯ್ಯೋ ಶಿವನೇ, ಆತ ನೈಜ ಹಿಂದೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಬಂಧುಗಳೇ. ಮನೆಗೆ ಬಂದಿರತಕ್ಕಂಥ ಒಬ್ಬ ಅತಿಥಿಯನ್ನ ಯಾವ ಪೈಕಿ ಅಂದ್ಬಿಟ್ರೆ ಆತ ನೈಜ ಹಿಂದುವಿನೇ ಅಲ್ಲ. ನಮ್ಮನ್ನ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಆರ್ಯವೈಶ್ಯ, ನಾನು ಹಂತ ಪೈಕಿ, ನಾನು ಹಿಂತ ಪೈಕಿ. ಹಿಂದಿರ್ತಕ್ಕಂಥ ವಿಚಾರವನ್ನೇ ಮರೆತಿರ್ತಕ್ಕಂಥ ಹಿಂದೂ ಸಮಾಜ ಇದು. ಸಂಘ ಕೊಟ್ಟಿರ್ತಕ್ಕಂಥದ್ದು ಸಮಾಜದೊಳಗೆ ತರ್ತಾ ಇರ್ತಕ್ಕಂಥ ವಿಚಾರವೇ ಅದು. ಏನು? ಹಿಂದೂ ಮೊದಲು ಹಿಂದೂ ನಂತರ ನಿನ್ನ ಜಾತಿ, ಮೊದಲು ಹಿಂದೂ ನಂತರ ನಿಂದು ಏನೋ ಇದ್ರು ಸೈ, ಅದೆಲ್ಲ ಮನೆಗೆ ಇಟ್ಕೊಂಡು ಬಿಡು. ಈಗ ಹಿಂದೂ ಅಂದು ಬಿಟ್ರ ಹಿಂಗೆ ಬಡ್ಕೊಳ್ಳೋದು, ಹಿಂಗೆ ಬಡ್ಕೊಳ್ಳೋದು, ಹೆಂಗೆಂಗೋ ಬಡ್ಕೊಳ್ಳೋದು ಆಗಿಬಿಟ್ಟಲ್ಲ. ಅದಕ್ಕೆ ಹೈಕೋರ್ಟು, ಸುಪ್ರೀಂ ಕೋರ್ಟು ಸಹಿತ ತೀರ್ಪು ಕೊಟ್ಟಿದೆ, ಹಿಂದೂ ಅಂತಂದ್ರೆ ನೈಜ ಜೀವನ ಪದ್ಧತಿ. ಬಸವಣ್ಣನವರು ನೀಲಶೀಲರಿಗೆ ಮದುವೆಯನ್ನ ಮಾಡಿ ನಿರಾಳವಾಗಿ ಕೂತಂತ ಹೊತ್ತು ರಾಜಭಟ್ರು ಬಂದು ಕರೀತಾ ಇದ್ದಾರೆ, ಮಹಾಮಂತ್ರಿಗಳೇ ಒಡ್ಡೋಲಗಕ್ಕೆ ಬರಬೇಕಂತೆ. ಹೌದಾ, ಸರಿ ನಡೀರಿ ಹೋಗೋಣ. ಒಡ್ಡೋಲಗಕ್ಕೆ ಹೋಗ್ತಿದ್ದ ಹಾಗೇನೆ ಆ ಬಾ 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 ಈ ಕಡೆೊಬ್ರು ಕಲ್ಲು ಬೀಸಿದಂಗ ಮಾತಿನ ಬಿರುದಾವಳಿ. ಮಹಾಮಂತ್ರಿಗಳು ಹೊಲಗೇರಿಯಿಂದ ತಾನೇ ಬಂದದ್ದು. ಊಟ ಉಪಚಾರ ಎಲ್ಲ ಅಲ್ಲೇ ಆಗಿರ್ಬೇಕು. ಎಂಥ ಬಿಜ್ಜಳ ಮಹಾರಾಜರು ಹೇಳಿಬಿಡ್ತಾನ, ಏನ್ರಿ ಮಹಾಮಂತ್ರಿಗಳೇ ಹೊಲಗೇರಿಯಿಂದ ತಾನೇ ಬಂದದ್ದು. ಫಲೆಯುಂಟೆ ಲಿಂಗವಿದ್ದೆಡೆಯಲ್ಲಿ, ಕುಲವುಂಟೆ ಜಂಗಮವಿದ್ದೆಡೆಯಲ್ಲಿ, ಎಂಜಲುಂಟೆ ಪ್ರಸಾದವಿದ್ದೆಡೆಯಲ್ಲಿ, ನಿಶ್ಚಲ ನಿಜೈಕ್ಯ ತ್ರಿವಿಧ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದಿಲ್ಲ. ಹೊಲಗೇರಿ ಅಲ್ಲ, ಅದು ದೇವಾಲಯ. ಇವರೆಲ್ಲರೂ ಸಹಿತ ಶಿವಭಕ್ತರಾಗಿದ್ದಾರೆ. ಶಿವಭಕ್ತರಲ್ಲಿ ಜಾತಿ ಭೇದವಿಲ್ಲ. ಅಂತೂ ಮದುವೆಯನ್ನು ಮಾಡಿಬಿಟ್ರಂತೆ. ಹೌದು, ಶಿವಭಕ್ತರೆಲ್ಲರೂ ಸಹಿತ ಆಶೀರ್ವಾದ ಮಾಡಿ ಕಳಿಸಿದ್ರು. ನಾನು ನೀಲಶೀಲರಿಗೆ ಮದುವೆಯನ್ನು ಮಾಡಿಬಿಟ್ಟೆ. ಸನಾತನ ಧರ್ಮ ಕೊಲೆಗೆಟ್ಟು ಹೋಯಿತು ಅಂತ ಹೇಳಿ ಕೊಂಡಿ ಮಂಚಣ್ಣನವರ ತಂಡ ಊಹಾಪೋಹಗಳನ್ನು ಎಬ್ಬಿಸಿ ಒಡ್ಡೋಲಗದೊಳಗೆ ಪುಂಖಾನುಪುಂಖವಾಗಿ ಬಸವಣ್ಣನವರ ಮೇಲೆ ಪ್ರತ್ಯಾಘಾತದ ಸುರಿಮಳೆ, ಮಾತಿನ ಪ್ರತ್ಯಾಘಾತ. ಮದುವೆ ಮಾಡಿಬಿಟ್ರೆ ಕೊಲೆಗೆಟ್ಟು ಹೋಗಿ. ಲಿಂಗ ಕಟ್ಟಿಬಿಟ್ರೆ ಯಾರು ಬೇಕಾದವರನ್ನು ಮದುವೆ ಆಗಬೇಕೇನ್ರಿ? ಅಥವಾ ಮದುವೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವರಿಗೆ ಲಿಂಗ ಯಾಕೆ ಕಟ್ಟಿರಬಾರ್ದು ನೀವು? ಎಂಥ ಮಾತು, ಎಂಥ ಗತಿ. ಪರಿಪರಿಯಾಗಿ ಬಸವಣ್ಣನವರು ಬೇಡಿಕೊಳ್ತಾ ಇದ್ದಾರೆ. ಬೇಚಳ ಮಹಾರಾಜ ಹೇಳ್ತಾ ಇದ್ದಾನೆ, ಬಸವಣ್ಣನವರೇ ನೀವೇ ನಿಂತು ಈ ವಿವಾಹವನ್ನು ರದ್ದು ಮಾಡಬೇಕು. ಏನು
ಇಡೀ ಜಗತ್ತಿನ ಇತಿಹಾಸದೊಳಗೆ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕಾಗಿರ್ತಕ್ಕಂಥ ಈ ವಿವಾಹ ಮಹೋತ್ಸವವನ್ನು ನಾನು ನನ್ನ ಕೈಯಾರೆ ಮಾಡಿರ್ತಕ್ಕಂಥ ಈ ವಿವಾಹವನ್ನು ರದ್ದು ಮಾಡಬೇಕಾ? ನನ್ನನ್ನು ಕಡಿದು ಲಕ್ಷ ಚೂರುಗಳನ್ನಾಗಿ ಮಾಡಿದರು ಇದು ನನ್ನಿಂದ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ. ಕನ್ನಡಮ್ಮನ ಮಾಂಗಲ್ಯ ಸೂತ್ರದಂತಿರುವ ಕಲ್ಯಾಣವನ್ನ ಕೊಳಚೆಯ ಗುಂಡಿಯಲ್ಲಿ ಮುಳುಗಿಸಬೇಡಿರಪ್ಪ. ಮಹಾಶಿವಶರಣರು ಕಟ್ಟಿರ್ತಕ್ಕಂಥ ಈ ಮಹಾನುಭವವನ್ನ ಮಣ್ಣು ಪಾಲು ಮಾಡಿಬೇಡಿರಪ್ಪ. ನಿಮ್ಮ ದಮ್ಮಯ್ಯ ಎಷ್ಟೊಂದು ಆ ಜೀವ ನೊಂದಿರಬೇಕು. ಹಾಗಾದ್ರೆ ನಿಮ್ಮ ಪದವಿ, ನಿಮ್ಮ ಪಟ್ಟ ತಗೊಳ್ರಿ. ಕೂಡಲ ಸಂಗಮನಾಥನ ಕರೀತಾ ಇದ್ದಾನೆ, ನಾನು ಹೋಗ್ತೀನಿ. ಅವತ್ತೇ ಸಾಮರಸ್ಯವನ್ನು ತರುವುದಕ್ಕೋಸ್ಕರ ಅವತ್ತೇ RSS ಮಾಡಿ ಹೋಗಿಬಿಟ್ರು ಅವರು. ಈ ಸಮಾಜ ದೀನ ದರಿದ್ರ ಕೃಪಣ ರೋಗಿಷ್ಠ ಭಾರತಕ್ಕೆ ಅವತ್ತೇ ಕಾಯಕಲ್ಪವನ್ನು ಕೊಡುವಂತ ಕೆಲಸವನ್ನು ಮಾಡಿದರು. ಯಾರು? ವಿಶ್ವಗುರು ಬಸವಣ್ಣನವರು. ಈ ಸಮಾಜಕ್ಕೆ ಒಂದು ಸಾರಿ ಹೇಳಿದ್ರು ಸಾಧ್ಯ ಆಗೋದಿಲ್ಲ. ಎಷ್ಟು ಸಾರಿ? ಮೂರು ಸಾರಿ ಹೇಳಿದರು. ಏನಂತ? ಇವನಾರವ ಇವನಾರವ ಇವನಾರವ. ಅಯ್ಯಯ್ಯೋ, ಇವ ನಮ್ಮವದಾನು, ಇವ ನಮ್ಮವದಾನು, ಇವ ನಮ್ಮವದಾನು ಅಂದ್ರು. ಮೂರು ಸಾರಿ ಹೇಳಿದರು ಈ ಸಮಾಜಕ್ಕೆ. ಆದರೂ ಬುದ್ಧಿ ಬರಲಿಲ್ಲ. ಮತ್ತ ಏನು? ಯಾರ ಪೈಕಿ ಈ ವಿಚಾರ ಸಮಾಜದೊಳಗೆ ಸಮಾನತೆ ತರುವಕ್ಕೋಸ್ಕರ ಸಾಕಷ್ಟು ಜನ ತಮ್ಮ ಜೀವವನ್ನೇ ಗಂಧದ ಕೊರಡಿನ ತರ ತೆಗೆದು ಹೋಗಿಬಿಟ್ಟರು. ಶ್ರೀಗಂಧದ ಸುಗಂಧದಂತೆ ಅನೇಕಾನೇಕ ಜನರು ಸಹಿತ ತಮ್ಮನ್ನು ಎಲೆಮರೆಯ ಹಣ್ಣಿನಂತೆಯೂ ಸಹಿತ ತಮ್ಮ ಜೀವನವನ್ನು ತೆಗೆದುಬಹುದು. ಆದರೂ ಸಹಿತ ನಮ್ಮ ಸಮಾಜ ಹೇಗೆ ಬೋರ್ಗಲ್ ಮೇಲೆ ನೀರು ಸುರಿದಂಗೆ ನೀವು ಏನ ಮಾಡ್ರಿ, ನೀವೇನ ಬಗೊಳ್ರಿ, ನಾವು ಹಿಂಗೆ. ಈ ಮುಖ್ಯ ವೇದಿಕೆಯ ಸಾರವೇ ಈ ಎರಡು ವಿಷಯಗಳು ಬಂಧುಗಳೇ. ಒಂದು ಹಿಂದುತ್ವ, ಒಂದು ಸಾಮರಸ್ಯ. ಒಂದು ಹಿಂದುತ್ವ, ಎರಡನೇದ್ದು ಸಾಮರಸ್ಯ. ಈ ವೇದಿಕೆಯಿಂದ ಹೊರಡತಕ್ಕಂಥ ವಿಷಯ ವಸ್ತುಗಳೇ ಎರಡು. ಅದಕ್ಕಾಗಿಯೇ ಈ ಹಿಂದೂ ಸಮ್ಮೇಳನ ಸಮಾಜದೊಳಗೆ ಸಮರಸತೆ ತರುವುದೇ ಸಂಘದ ಉದ್ದೇಶ. ಸತತ 100 ವರ್ಷಗಳ ಕಾಲ ಮಾಡ್ತಾ ಬಂದಿರತಕ್ಕಂಥ ಸುವಿಚಾರ ಯಾವುದು ಅಂದ್ರೆ ಸಮಾನತೆ. ಸಮಾನತೆ ಹಾಡಿನೊಳಗೆ ಹೇಳಿದ್ವಲ್ಲ, ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ. ಏನ ಬಾಬಾ 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 ಭಾಷಣ ಬಿಗದದ್ದು. ಏನು ಕಾರ್ಯಕ್ರಮ ಬಹಳ ಚಂದ ಆತು. ಏನು ಕಾರ್ಯಕ್ರಮದ ಉದ್ದೇಶ ಗೊತ್ತಿಲ್ಲ, ಕಾರ್ಯಕ್ರಮದ ವಿಷಯವೇ ಗೊತ್ತಿಲ್ಲ. ಏನಾಯ್ತು? ಕೇಸರಿ ಶಾಲೆ ಹಾಕೊಂಡ್ವಿ, ಮಸ್ತ್ ಶೋಭಾಯಾತ್ರೆ ಮಾಡಿದ್ವಿ, ವೇದಿಕೆ ಕಾರ್ಯಕ್ರಮದೊಳಗೆ ಭಾಳ ಚಂದ ಮಾತಾಡಿದ್ರು, ಮುಗಿತು. ಇಷ್ಟ ನಡೆದು ಬಿಟ್ಟತ್ತು ನಮ್ಮ ಜೀವನದಾಗ. ಇದರಿಂದ ಏನು ಅನ್ನೋದ್ರ ಬಗ್ಗೆನ ವಿಚಾರ ಇಲ್ಲ. ಇನ್ನು ಕೊನೆಯ ಅಂಶ ಇರತಕ್ಕಂಥದ್ದೇ ನಮ್ಮ ಮನೆ. ಕೌಟುಂಬಿಕ ಮೌಲ್ಯ. ನಾವು ಎಲ್ಲ ಮೌಲ್ಯಗಳನ್ನು ಕಾಪಾಡುವುದರಲ್ಲಿ ಕುಟುಂಬ ವ್ಯವಸ್ಥೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ವ್ಯವಸ್ಥೆಗಳೇ ಮುಖ್ಯ ಕಾರಣ ಬಂಧುಗಳೇ. ಕೂಡಿ ಬಾಳಿದರ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತಿ. ಲೋಕೂರ ನರಸಿಂಗನವರ ಮನೆತನ ನೋಡಿದ್ರ ತಿಳಿತೈತಿ. ಧಾರವಾಡ ತಾಲೂಕು ಲೋಕೂರ್ ಅನ್ನುವಂಥ ಗ್ರಾಮದೊಳಗೆ ನರಸಿಂಗನವರು ಅನ್ನುವಂಥ ಮನೆತನ ಇದೆ. ಮನೆಯೊಳಗೆ ಎಷ್ಟು ಜನ? 600 ಜನ. ಯಪ್ಪ, 600 ಜನ ಒಟ್ಟಿಗೆ ಜೀವನ ಮಾಡ್ತಾ ಇದಾರ. ಹೌದ ಯಪ್ಪ, ನೋಡ್ಕೊಂಡು ಬಾ, ಹೋಗಿ ನೋಡಬೇಕು ಮನೆತನ. 8 ಜನರ ಹಿರಿತನದ ಮೇಲೆ ಕಟ್ಟಿ ಬೆಳೆಸಿರ್ತಕ್ಕಂಥ ಮಹಾಮನೆ.
ಬೆಳಿಗ್ಗೆ 5-6 ಗಂಟೆಗೆ ಬಿಸಿ ಊಟ ಪ್ರಾರಂಭ. ಟಪ 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 ಟಪ. ಮನ್ಯಾಗ ಗಿರಣಿ, ಮನ್ಯಾಗ ಶಾಲಿ, ಮನ್ಯಾಗ ಟೇಲರು, ಮನ್ಯಾಗ ಎಲ್ಲ. ಒಂದೊಂದು ಸಾರಿ ಮದುವೆ ಮಾಡಿದ್ರೆ 25 ಜೊತೆ ಮದುವೆ. ಆ ಮನೆಯೊಳಗೆ ಅದೆಷ್ಟು ಹೊಂದಾಣಿಕೆಯಿಂದ ಜೀವನ ಮಾಡಿಕೊಂಡು ಇರಬಹುದು. ಇಂಥ ಮನೆಗಳೇ ಹಿಂದುತ್ವದ ಅಡಿಪಾಯ ಬಂಧುಗಳೇ. ಇಂಥ ಮನೆಗಳ ಕಾರಣಕ್ಕಾಗಿಯೇ ಭಾರತವಾಗಿ ಉಳಿದದ್ದು ಬಂಧುಗಳೇ. ನೆನಪಿಟ್ಕೋಬೇಕು, ನಮ್ಮ ಮನೆತನಗಳು ಸಹಿತ ಹೀಗೆಯೇ ಜೀವನ ಮಾಡಬೇಕು ಅನ್ನುವಂಥ ವ್ಯಕ್ತಿಗಳಿಂದ ಕೂಡಿರಬೇಕು. ಅಂಥ ಮನೆಗಳು ನಮ್ಮೂ ಆಗಬೇಕು. ಆ ಕಾರಣಕ್ಕಾಗಿ ಮನೆಯಲ್ಲಿ ಭಜನೆ, ಭೋಜನ, ಭ್ರಮಣ ಈ 3 ಅಂಶಗಳನ್ನು ಸಹಿತ ನಿರಾತಂಕವಾಗಿ ನಡ್ಕೊಂಡು ಹೋಗಬೇಕು. ಭಜನೆ ಕಾರ್ಯಕ್ರಮ ಆಗಬೇಕು, ಭಜನೆಯೂ ಆಗಬೇಕು, ಭೋಜನವೂ ಆಗಬೇಕು. ಯಾರ ವ್ಯವಸ್ಥೆಯೊಳಗೆ ಹೇಗಿದೆ ಅಂತ ಗೊತ್ತಿಲ್ಲ ನಮಗೆ. ಒಬ್ಬ ಬರ್ತಾನ ಊಟ ಮಾಡಿ ಹೋಗ್ತಾನ, ಇವೊಬ್ಬ ಬರ್ತಾನ ಊಟ ಮಾಡಿ ಹೋಗ್ತಾನ. ಯಾರು ಒಟ್ಟಿಗೆ ಅದಾರ ಮನ್ಯಾಗ ಗೊತ್ತಿಲ್ಲ. ಮನೆಯೊಳಗ ಯಾವುದಾದರೂ ಒಂದು ಹೊತ್ತು ಒಟ್ಟಿಗೆ ಸೇರಿ ಊಟ ಮಾಡುವುದನ್ನು ಕಲಿಯಬೇಕು.